ಸಿದ್ದರಾಮಯ್ಯನವರು ಬದಲಾದ್ರೆ ದಲಿತರಿಗೆ ಅವಕಾಶ ಕೊಡಿ, ಸಿದ್ದರಾಮಯ್ಯ ಮುಂದುವರಿಲಿ, ಬದಲಾದ್ರೆ ದಲಿತರಿಗೆ ಅವಕಾಶ ಸಿಗಲಿ ಅಂತ ಮಹದೇವಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದ ನಂತರ ಕೆಎನ್ ರಾಜಣ್ಣ ಅವರು ಕೂಡ ದಲಿತ ಸಿಎಂ ಹಕ್ಕನ್ನ ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋದು ನಮ್ಮ ವೈಯಕ್ತಿಕ ಅಭಿಲಾಷೆ. ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರೆ ಸಂತೋಷ, ಪರಮೇಶ್ವರ್ಗೆ ಅವಕಾಶ ಕೊಡಿ, ಬದಲಾವಣೆ ಆದ್ರೆ ದಲಿತರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಕೆಎನ್ ರಾಜಣ್ಣ ಒತ್ತಾಯ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಲಿ ಕೇಳ್ತೀವಿ ಅಂತ ಮಾತಾಡ್ತಾರೆ. 2 ಬಾರಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರ ಕೂಲಿ ತೀರ್ಮಾನ ಆಗಲಿ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿರೋ ಡಿಕೆ ಶಿವಕುಮಾರ್ಗೆ ಕೆಎನ್ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ವಿಚಾರ ಬಹಳ ಮುನ್ನೆಲೆಗೆ ಬಂದಿದೆ. ಮಹದೇವಪ್ಪ ಅವರು ಸಿದ್ದರಾಮಯ್ಯನವರ ನಂತರ ಹೈಕಮಾಂಡ್ ದಲಿತರನ್ನ ಮುಖ್ಯಮಂತ್ರಿ ಮಾಡಲಿ ಅನ್ನುವಂಥದ್ದನ್ನು ತಾವು ಕೂಡ ಹಿಂದೆ ನಮ್ಮ ಸ್ಟುಡಿಯೋದಲ್ಲೇ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರಿ. ಸಿದ್ದರಾಮಯ್ಯನವರ ನಂತರ ದಲಿತ ನಾಯಕತ್ವಕ್ಕಾಗಿ ನಾವು ಬೇಡಿಕೆ ಇಡ್ತೀವಿ ಅಂತ. ಈಗಲೂ ನಿಮ್ಮ ಸ್ಟ್ಯಾಂಡ್ ಅದೇ ಸ್ಟ್ಯಾಂಡ್ ಇದೆ ನಮ್ದು. ಯಾವುದೇ ಸ್ಟ್ಯಾಂಡು ಏನು ಹೇಳಿದ್ರು ಯಾವತ್ತೂ ಬದಲಾವಣೆ ನಮ್ದಿಲ್ಲ, ಗೊತ್ತಾಯ್ತಾ. ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥ ನಮ್ಮ ವೈಯಕ್ತಿಕ ಅಭಿಲಾಷೆ. ಅದು ಬದಲಾವಣೆ ಬಂತು ಅಂದರೆ ಒಬ್ಬರು ದಲಿತರಿಗೆ ಅವಕಾಶ ಕೊಡಲಿ. ಈಗ ದಲಿತರಲ್ಲಿ ಈಗ ಖರ್ಗೆಯವರೇ ಬಂದರೂ ಭಾಳ ಸಂತೋಷ. ಅವರೇನಾದರೂ ಡೆಲ್ಲಿನಲ್ಲಿ ಅವರಿಗೆ ಹೆಚ್ಚು ಅವಲಂಬನೆ ಇರೋದ್ರಿಂದ ಅವರಲ್ಲೇ ಉಳಿದ್ರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಮಾಡಲಿ. ವಿದ್ಯಾವಂತ ಇದ್ದಾರೆ, ಬುದ್ಧಿವಂತ ಇದ್ದಾರೆ. ಮತ್ತು ಅವರು ಕೂಡ ಡಿ ಕೆ ಶಿವಕುಮಾರ್ ನಾವು ಕೂಲಿ ಕೇಳ್ತೀವಿ ಅಂತಿದ್ರಲ್ಲ, ಇವರು ಹಿಂದೆ 2 ಬಾರಿ ಅಧ್ಯಕ್ಷ ಆಗಿದ್ದರೆ ಇವ್ರದ್ದು ಇನ್ನೂ ಕೂಲಿ ಬಾಕಿ ಐತಲ್ಲ, ಕೊಡಲಿ ಅವರಿಗೆ. ಆಮೇಲೆ ಹೊಸ ಕೂಲಿ ತೀರ್ಮಾನ ಮಾಡಲಿ, ಹಳೆ ಕೂಲಿ ತೀರಿಸಲಿ. ಇದಿಷ್ಟು ಮಾಜಿ ಸಚಿವರಾದಂಥ ಕೆಎನ್ ರಾಜಣ್ಣ ಅವರ ಮಾತು. ಕ್ಯಾಮ್ರಾಮನ್ ಅಂಜನ್ ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕೆಎನ್ ರಾಜಣ್ಣ ಅವರು ಕೂಡ ದಲಿತ ಸಿಎಂ ಹಕ್ಕನ್ನ ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋದು ನಮ್ಮ ವೈಯಕ್ತಿಕ ಅಭಿಲಾಷೆ. ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರೆ ಸಂತೋಷ, ಪರಮೇಶ್ವರ್ಗೆ ಅವಕಾಶ ಕೊಡಿ, ಬದಲಾವಣೆ ಆದ್ರೆ ದಲಿತರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಕೆಎನ್ ರಾಜಣ್ಣ ಒತ್ತಾಯ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಲಿ ಕೇಳ್ತೀವಿ ಅಂತ ಮಾತಾಡ್ತಾರೆ. 2 ಬಾರಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರ ಕೂಲಿ ತೀರ್ಮಾನ ಆಗಲಿ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿರೋ ಡಿಕೆ ಶಿವಕುಮಾರ್ಗೆ ಕೆಎನ್ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ವಿಚಾರ ಬಹಳ ಮುನ್ನೆಲೆಗೆ ಬಂದಿದೆ. ಮಹದೇವಪ್ಪ ಅವರು ಸಿದ್ದರಾಮಯ್ಯನವರ ನಂತರ ಹೈಕಮಾಂಡ್ ದಲಿತರನ್ನ ಮುಖ್ಯಮಂತ್ರಿ ಮಾಡಲಿ ಅನ್ನುವಂಥದ್ದನ್ನು ತಾವು ಕೂಡ ಹಿಂದೆ ನಮ್ಮ ಸ್ಟುಡಿಯೋದಲ್ಲೇ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರಿ. ಸಿದ್ದರಾಮಯ್ಯನವರ ನಂತರ ದಲಿತ ನಾಯಕತ್ವಕ್ಕಾಗಿ ನಾವು ಬೇಡಿಕೆ ಇಡ್ತೀವಿ ಅಂತ. ಈಗಲೂ ನಿಮ್ಮ ಸ್ಟ್ಯಾಂಡ್ ಅದೇ ಸ್ಟ್ಯಾಂಡ್ ಇದೆ ನಮ್ದು. ಯಾವುದೇ ಸ್ಟ್ಯಾಂಡು ಏನು ಹೇಳಿದ್ರು ಯಾವತ್ತೂ ಬದಲಾವಣೆ ನಮ್ದಿಲ್ಲ, ಗೊತ್ತಾಯ್ತಾ. ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥ ನಮ್ಮ ವೈಯಕ್ತಿಕ ಅಭಿಲಾಷೆ. ಅದು ಬದಲಾವಣೆ ಬಂತು ಅಂದರೆ ಒಬ್ಬರು ದಲಿತರಿಗೆ ಅವಕಾಶ ಕೊಡಲಿ. ಈಗ ದಲಿತರಲ್ಲಿ ಈಗ ಖರ್ಗೆಯವರೇ ಬಂದರೂ ಭಾಳ ಸಂತೋಷ. ಅವರೇನಾದರೂ ಡೆಲ್ಲಿನಲ್ಲಿ ಅವರಿಗೆ ಹೆಚ್ಚು ಅವಲಂಬನೆ ಇರೋದ್ರಿಂದ ಅವರಲ್ಲೇ ಉಳಿದ್ರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಮಾಡಲಿ. ವಿದ್ಯಾವಂತ ಇದ್ದಾರೆ, ಬುದ್ಧಿವಂತ ಇದ್ದಾರೆ. ಮತ್ತು ಅವರು ಕೂಡ ಡಿ ಕೆ ಶಿವಕುಮಾರ್ ನಾವು ಕೂಲಿ ಕೇಳ್ತೀವಿ ಅಂತಿದ್ರಲ್ಲ, ಇವರು ಹಿಂದೆ 2 ಬಾರಿ ಅಧ್ಯಕ್ಷ ಆಗಿದ್ದರೆ ಇವ್ರದ್ದು ಇನ್ನೂ ಕೂಲಿ ಬಾಕಿ ಐತಲ್ಲ, ಕೊಡಲಿ ಅವರಿಗೆ. ಆಮೇಲೆ ಹೊಸ ಕೂಲಿ ತೀರ್ಮಾನ ಮಾಡಲಿ, ಹಳೆ ಕೂಲಿ ತೀರಿಸಲಿ. ಇದಿಷ್ಟು ಮಾಜಿ ಸಚಿವರಾದಂಥ ಕೆಎನ್ ರಾಜಣ್ಣ ಅವರ ಮಾತು. ಕ್ಯಾಮ್ರಾಮನ್ ಅಂಜನ್ ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.